ಕೊಡಗು ಜಿಲ್ಲಾಡಳಿತದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆದ ಅದ್ಧೂರಿ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜ್ ಭುವನೇಶ್ವರಿಯ ಚಿತ್ರಪಟಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಆಕರ್ಷಕ ಪಥಸಂಚಲನವನ್ನು ವೀಕ್ಷಿಸಿ ಗೌರವ ರಕ್ಷೆ ಸ್ವೀಕರಿಸಿದರು. ಮಾನ್ಯರೇ, ಕನ್ನಡ ರಾಜ್ಯೋತ್ಸವ ಕವಾಯತಿನಲ್ಲಿ 20 ಗುರುಗಳು ಹಾಜರಿದ್ದು ಕವಾಯತು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಶಾಲೆ ಎನ್ಸಿಸಿ ಎಲ್ಲರೂ ಎದ್ದು ನಿಂತು ಗೌರವವನ್ನು ನೀಡಬೇಕಾಗಿ ಕೇಳ್ತಾ ಇದ್ದೀನಿ. ಸಂತ ಜೋಸೆಫರ ಪ್ರೌಢಶಾಲೆ ಎನ್ಸಿಸಿ ತಂಡ, ಕೊಡಗು ವಿದ್ಯಾಲಯ ಎನ್ಸಿಸಿ ಸಂತ ಮೈಕಲರ ತಂಡ ಶ್ರೀ ಮಂಜುನಾಥ್ ಉಪನಿರೀಕ್ಷಕರ ಮುಖಂಡತ್ವದಲ್ಲಿ ಸಾಗಿ ಬರ್ತಾ ಇದೆ. ಮೂರನೇ ತಂಡವಾಗಿ ವೀರಾಜಪೇಟೆ ಮತ್ತು ಸೋಮವಾರಪೇಟೆ ಉಪವಿಭಾಗ ನಾಗರಿಕ ಸೇವಾ ಆರಕ್ಷಕ ತಂಡದ ನೇತಾರರಾಗಿ ಶ್ರೀ ನವೀನ್ ಪೊಲೀಸ್, ಗೃಹ ರಕ್ಷಕ ದಳದ ತಂಡವನ್ನ ಶ್ರೀ ಕವನ್ ಕುಮಾರ್ ಅವರ ಮುಂದಾಳತ್ವದಲ್ಲಿ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಇವರ ನೇತೃತ್ವದಲ್ಲಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾಲೇಜ್ ಮಡಿಕೇರಿ ಇದರ ಎನ್ಸಿಸಿ ತಂಡ, ಕುಮಾರಿ ಸಿಂಚನ ವೈಎ ಇವರ ನೇತೃತ್ವದ ಎನ್ಸಿಸಿ ತಂಡ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಮಡಿಕೇರಿ ಇವರನ್ನು ಹಿಂಬಾಲಿಸುತ್ತಾ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲಾ ಎನ್ಸಿಸಿ ತಂಡ, ಕುಮಾರಿ ಲಕ್ಷಾ ಪಿ ದಿನೇಶ್ ಇವರ ನೇತೃತ್ವದಲ್ಲಿ. ಮುಂದುವರಿಯುತ್ತಾ ಪಿಎಂ ಶ್ರೀ ಜವಾಹರ್ ನವೋದಯ ಶಾಲೆ ಎನ್ಸಿಸಿ ತಂಡ, ಕುಮಾರಿ ಗೌತಮಿ ಎಚ್ಪಿ ಇವರ ನೇತೃತ್ವದಲ್ಲಿ. ಶಿಸ್ತು ಸಂಯಮದಿಂದ ಮುಂದೆ ಸಾಗುತ್ತಿದೆ. ಕುಮಾರಿ ಲಹರಿ ಗೌಡ ಎಂಡಿ ಇವರ ನೇತೃತ್ವದಲ್ಲಿ ಸಂತ ಜೋಸೆಫರ ಪ್ರೌಢಶಾಲೆ ಮಡಿಕೇರಿಯ ಎನ್ಸಿಸಿ ತಂಡ. ಕೊಡಗು ವಿದ್ಯಾಲಯದ ಎನ್ಸಿಸಿ ತಂಡವನ್ನ ಕುಮಾರಿ ಶ್ರೀಯಾ ಕಿರಣ್ಯಂ ಮುಖಂಡರಾಗಿ ಮುನ್ನಡೆಸ್ತಾ ಇದ್ದಾರೆ. ಸಂತ ಮೈಕಲರ ಪ್ರೌಢಶಾಲೆಯ ಎನ್ಸಿಸಿ ತಂಡವನ್ನ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಕುಮಾರಿ ಪೊನ್ನಮ್ಮ ಟಿಎಸ್ ಇವರ ನಾಯಕತ್ವದ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆ ಗೈಡ್ಸ್ ತಂಡ. ಶಿಸ್ತು ಸಂಯಮದಿಂದ ಮುಂದೆ ಸಾಗುತ್ತಿದ್ದಾರೆ. ಶ್ರೀ ಪ್ರೀತಂ ಇವರ ನೇತೃತ್ವದ ಪಿಎಂ ಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಸೇವಾದಳ ತಂಡ ಮಡಿಕೇರಿ. ರಾಜ್ಯೋತ್ಸವ ಸಂದೇಶ ನೀಡಿದ ಸಚಿವ ಬೋಸರಾಜ್, ರಾಜ್ಯ ಸರ್ಕಾರವು ಕನ್ನಡ ನೆಲ ಜಲ ಭಾಷೆಯ ಸಂರಕ್ಷಣೆಗೆ ಬದ್ಧವಾಗಿದ್ದು ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯಗತ ಮಾಡಿದೆ ಎಂದರು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ 96% ಪ್ರಗತಿ ಸಾಧಿಸಲಾಗಿದೆ. ಜಿಲ್ಲೆಯಲ್ಲಿ ದಿನವೊಂದಕ್ಕೆ ಸರಾಸರಿ 16,033 ಮಹಿಳೆಯರು ಶಕ್ತಿ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ. ಈವರೆಗೆ 465.02 ಕೋಟಿ ಗೃಹಲಕ್ಷ್ಮಿ ಹಣ ಪಾವತಿಸಲಾಗಿದೆ. ಗೃಹ ಜ್ಯೋತಿಯಲ್ಲಿ 99% ಪ್ರಗತಿ ಸಾಧಿಸಿದ್ದು 1 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳಿಗೆ ಅನ್ನಭಾಗ್ಯ ದೊರೆಯುತ್ತಿದೆ ಎಂದರು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬೆಲೆಯಲ್ಲಿದೆಯೋ ಸದಾಭಿಮಾನದ ಗೂಡು ಎಂದು ವೀರಗೌಡ ನಾರಾಯಣರಾವ್ ಕನ್ನಡ ನಾಡಿನ ಬಗ್ಗೆ ಭಾವಪೂರ್ವಕವಾಗಿ ವರ್ಣಿಸಿದ್ದಾರೆ. ನವೆಂಬರ್ 1 ಕನ್ನಡಿಗ ಹೆಮ್ಮೆ ಪಡುವ ದಿನ. ಕನ್ನಡ ರಾಜ್ಯೋತ್ಸವವನ್ನು ಸಮಾರಂಭದಿಂದ ಆಚರಿಸುತ್ತೇವೆ. ಎಲ್ಲರಿಗೂ ತಾಯಿ ಭುವನೇಶ್ವರಿ ದೇವಿ ಸಂತಸ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ದೇಶದಲ್ಲಿ ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಹೆಚ್ಚು ದೊರೆತಿರುವುದು ವಿಶೇಷವೇ ಸರಿ. ಇಂದು ಹೆಮ್ಮೆಯಿಂದ ಆಚರಿಸುತ್ತಿರುವ ಕನ್ನಡ ರಾಜ್ಯೋತ್ಸವ ಹಿಂದೆ ನಮ್ಮ ನಾಡಿನ ಏಕೀಕರಣಕ್ಕಾಗಿ ಶ್ರಮಿಸಿದ ಮಹನೀಯರ ಹೋರಾಟವಿದೆ. ಸಹಸ್ರಾರು ಜನ ಕನ್ನಡಿಗರು
ಆಡಳಿತಾತ್ಮಕ ಹಾಗೂ ಭಾವನಾತ್ಮಕ ಐಕ್ಯತೆಗಾಗಿ ಹಗಲೆಲ್ಲೂ ದುಡಿದಿದ್ದಾರೆ ಅಂತ ಎಲ್ಲ ಮಹಾನ್ ಚೇತನನ್ನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ತೇನೆ. ಕನ್ನಡ, ಕರ್ನಾಟಕ, ಕರ್ನಾಡು ಎಂಬುದ ಕೇವಲ ಬರೀ ನೆಲ ಮತ್ತು ಭಾಷೆಯಲ್ಲಿ ಅದೊಂದು ಕನ್ನಡಿಗರ ಭಾವನಾ ಮತ್ತು ಬಾಂಧವ್ಯವಾಗಿದೆ. ಕನ್ನಡ ರಾಜ್ಯೋತ್ಸವ ನಮ್ಮೆಲ್ಲರಿಗೂ ನಿತ್ಯೋತ್ಸವವಾಗಲಿ ಅಂತೇಳಿ ಬಯಸಿದ್ದೀವಿ. ಇದನ್ನು ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹಲವು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಎಲ್ಲ ಜನರ ಮನೆ ಗೆದ್ದಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಇದರಲ್ಲಿ ಶಕ್ತಿ ಯೋಜನೆ ಆಗಿ ಅಡಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಒಟ್ಟು 1,40,27,793 ಮಹಿಳೆಯರು ಇಲ್ಲಿವರೆಗೂ ಫ್ರೀಯಾಗಿ ಬಸ್ಗಳಲ್ಲಿ ತಿರುಗಾಡಿರ್ತಕ್ಕಂಥ ಕೊಡಗು ಜಿಲ್ಲೆಯಲ್ಲಿ. ಅಂದರೆ ಪ್ರತಿನಿತ್ಯ 16,033 ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಹಾಗಾಗಿ 2025ರಿಂದ ಈಗ 10% ಹೆಚ್ಚಾಗಿರ್ತಕ್ಕಂಥ ಇತ್ತು. ಈ ಸಂದರ್ಭದಲ್ಲಿ ತಮಗೆ ತಿಳಿಸಬಯಸ್ತೇನೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿ ಈ ಯೋಜನೆ ಜಿಲ್ಲೆಯಲ್ಲಿ ಒಟ್ಟಿಗೆ 1,17,085 ಫಲಾನುಭವಿಗಳಿಗೆ ಇವತ್ತು 465 ಕೋಟಿ ರೂಪಾಯಿ ಹಣವನ್ನು ಈಗಾಗಲೇ ಮಹಿಳೆಯರಿಗೆ ಬ್ಯಾಂಕ್ ಖಾತೆ ಮುಖಾಂತರ ಜಮಾ ಮಾಡಲಾಗಿದೆ. ಗೃಹ ಜ್ಯೋತಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆಗಿರುವ 1,98,841 ಗ್ರಾಹಕರ ಹೆಸರುಗಳು ನೋಂದಣಿಗಾಗಿ 99.9% ಈಗಾಗಲೇ ಅವರಿಗೆ ಅನುಕೂಲತೆ ಸಿಕ್ಕಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಸರ್ಕಾರ BPL ಫಲಾನುಭವಿಗಳಿಗೆ 10 kg ಅಕ್ಕಿಯನ್ನು ಪ್ರತಿ ವಿತರಣೆ ಮಾಡಲಾಗುತ್ತದೆ. ಒಟ್ಟು 1,08,602 ಪಡಿತರ ಚೀಟಿ ಕುಟುಂಬಗಳಿಗೆ ಈ ಯೋಜನಾ ಸದುಪಯೋಗ ಆಗ್ತಾ ಇದೆ. ಯುವಕರಿಗಾಗಿ ಏರ್ಪಡಿಸತಕ್ಕಂಥ ಯೋಜನೆಯಲ್ಲಿ ಅಕ್ಟೋಬರ್ 23ವರೆಗೂ ಒಟ್ಟಿಗೆ 1,000 ದಿನದ ಅಂಗವಾಗಿ ಶೈಕ್ಷಣಿಕ ಸಾಧಕ ಮಕ್ಕಳನ್ನು ಸನ್ಮಾನಿಸಲಾಯಿತು. ಮಕ್ಕಳು ನಡೆಸಿಕೊಟ್ಟ ನಾಡಪ್ರೇಮ ಸಾರುವ ವೈವಿಧ್ಯಮಯ ಸಮೂಹ ನೃತ್ಯಗಳು ನೆರೆದವರನ್ನು ರಂಜಿಸಿದವು. ಕನ್ನಡವೆಂದರೆ ಜನಜಾತಿಯಲ್ಲ, ಸರ್ವರನ್ನು ಕೈಬೀಸಿ ಕರೆಯುವ ಮಾತೆ. ಶತಶತಮಾನಗಳೇ ಉರುಳಲಿ ನಾಡಿದರು ನಡೆದರು, ಕೊನೆಗೊಬ್ಬ ಕನ್ನಡಿಗನೇ ಉಳಿದರು. ಕನ್ನಡಮಯವಾಗುವುದು ಕನ್ನಡ ನಾಡೆಲ್ಲ, ಆ ಒಬ್ಬ ಕನ್ನಡಿಗ ನೀನಾಗುವ ಈ ತಾಯಿಯ ಋಣವ ತೀರಿಸುವ. ಮಧುರ ಸ್ವರಗಳ ಕನ್ನಡವು, ಜೀವ ಸವಿಯಲು ಕನ್ನಡವು, ತಾಯಿ ಭಾಷೆ ಕನ್ನಡವು, ಜೀವನಾಡಿಯೇ ಕನ್ನಡವು, ತ್ಯಾಗದ ನೆಲ ಕನ್ನಡವು, ಶೌರ್ಯದ ಹಿರಿಯ ಕನ್ನಡವು, ದಾಸವಾರಿಯ ಕನ್ನಡವು, ಶರಣರ ವಚನ ಕನ್ನಡವು. ಇದುವೇ ಜೀವ, ಇದುವೇ ನಮ್ಮ ಭಾವ, ಇದುವೇ ಮುಗಿಲು, ಇದುವೇ ನಮ್ಮ ಮೊಳಲು. ಗಣೇಶ್ವರಿಯ ಕನ್ನಡವು, ಕಂಪನ ಕಾವ್ಯದ ಕನ್ನಡವು, ಕನ್ನಡ ಕವಿತೆಯ ಕನ್ನಡವು, ಮಯೂರ ವೇದನಾದಿಯ ಚರಿತೆಯ ನಾನು ಹಾಡುವೆ. ವೀರ ಮದಕರಿ ಆಡುತ್ತಲಿರಲು, ಹೈದರಾಲಿಗೂ ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು, ಸತತ ದಾಳಿಯು ವ್ಯರ್ಥವಾಗಲು, ವೈರಿ ಚಿಂತೆಯಲ್ಲಿ ಕಸಬಡಿದ ಕಾದಿದಾಣದೆ ದುರ್ಗಾದ ಕನ್ನಡ ನಾಡಿನ ವೀರದ ಮಣಿಯ ಗಂಡು ಭೂಮಿಯ ವೀರನಾದಿಯ ಚರಿತೆಯ ನಾನು ಹಾಡುವೆ. ಗೂಢಜಾದರು ಅಲೆದು ಬಂದರು, ಹೈದರಾಲಿಗೆ ವಿಷಯ ತಂದರು, ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನೆಡೆ ನೋಡು ಎಂದರು, ಕಳ್ಳಗಂಡಿಯ ತೋರಿದರು, ಲಗ್ಗೆ ಹತ್ತಲು ಹೇಳಿದರು. ಕನ್ನಡ ನಾಡಿನ ವೀರರ ಮಣಿಯ ಗಂಡು
ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ವೀರ ಗಜ್ಜೆಯ ಹಾಕಿ ನಿಂದಳು, ಬುಗ್ಗಿಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರ ಬಲಿತೆ ಆವೋಬವ್ವ, ದುರ್ಗವು ಮರೆಯಲವೋಬವ್ವ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಹಿಂದೆ ಬನ್ನಿಲ್ಲ ಶಾಸಕರಾದ ಡಾಕ್ಟರ್ ಮಂತರಗೌಡ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾಧಿಕಾರಿ ವೆಂಕಟರಾಜ್, ಜಿಲ್ಲಾ ಎಸ್ಪಿ ಕೆ ರಾಮರಾಜನ್, ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ, ಹೆಚ್ಚುವರಿ ಎಸ್ಪಿ ಬಾರಿಕಿ ದಿನೇಶ್, ಸಿಇಒ ಆನಂದ್ ಪ್ರಕಾಶ್ ಮೀನಾ, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಪದ್ಮಶ್ರೀ ರಾಣಿ ಮಾಚಯ್ಯ, ನಗರಸಭಾ ಅಧ್ಯಕ್ಷೆ ಕಲಾವತಿ ಮತ್ತಿತರರು ಹಾಜರಿದ್ದರು.